ಇಂದಿರಾರಮಣ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಕಾಲಭೈರವನ ಪಾರಕ್ಕೆ ಗೋವಿಂದ, ಉಗೇ ಮಲ್ಲಯ್ಯ. ನಲ್ಲ ತಂಗಾಳ ಮನಸ್ಸಿನಲ್ಲಿ ನಾನು ಎಂಬ ಭಾವನೆ ಬಂದಾಗಲೇ ಶಿವ ಮುನಿದ, ಹರ ಮುನಿದ, ಎಲ್ಲವನ್ನ ಕೊಟ್ಟಂತಹ ಪರಶಿವನೇ ಮುನಿದ. ಆ 1ನೇ ವರ್ಷದಲ್ಲಿ ಮಳೆ ನಿಂತೋಯ್ತು, ಬೆಳೆ ನಿಂತೋಯ್ತು. ಶಿವನೇನಂದ ಗೊತ್ತಾ? ನಾನು ನನ್ನಿಂದಲೇ ಸಾಮ್ರಾಜ್ಯ ಅಂತ ಹೇಳದೆಲ್ಲ, ನಾನು ಬಲಗಲಿಟ್ಟು ಬಂದ ಮೇಲೆ ಇಷ್ಟೆಲ್ಲ ವೈಭೋಗ ಅಂದೆಲ್ಲ, ನಿನ್ನ ಸಾಮ್ರಾಜ್ಯವನ್ನು ನೀನೇ ಕಾಪಾಡುವಂತ ಶಿವ ಮುನಿಸ್ಕೊಂಡ. ಆ ವರ್ಷ ಮಳೆ ನಿಂತೋಯ್ತು, ಬೆಳೆ ನಿಂತೋಯ್ತು. ಎಷ್ಟೋ ವರ್ಷದಿಂದ ಸಂಪಾದನೆ ಮಾಡಿ ಕೂಡಿಟ್ಟಿದ್ದ ರಾಜ ಬೊಕ್ಕಸದಲ್ಲಿದ್ದದ್ದೆಲ್ಲ ಒಂದೇ ವರ್ಷಕ್ಕೆ ತೀರೋಯ್ತು. 2ನೇ ವರ್ಷ ಕಾಲಿಡ್ತಾ ಇರಬೇಕಾದ್ರೆ ಪೇಚಾಡ್ತಿದ್ದಾರೆ ಆಗ್ಲೇ, ಯಾಕೆ ನಮಗೆ ಈ ವರ್ಷ ಈ ಬರಗಾಲ ಬಂತು ಅಂತ. 2ನೇ ವರ್ಷ ಬಂದಿರಬೇಕಾದ್ರೆ 2ನೇ ವರ್ಷವೂ ಕೂಡ ಮಳೆ ಬೆಳೆ ನಿಂತೋಯ್ತು. ಆ 2ನೇ ವರ್ಷ ಮಳೆ ಬೆಳೆ ನಿಂತೋಯ್ತಲ್ಲ, ನೆರೆಹೊರೆಯವರ ಹತ್ರ ಸಾಲ ಕೇಳುವತ್ತಾಯ್ತು. ನೀರು ನಿಂತ್ ಕೆಡ್ತು, ಮನುಷ್ಯ ಕುಂತ್ ಕೆಟ್ಟ ಅಂತ ಒಂದು ಗಾದಿ ಹೇಳ್ತಾರೆ ನೋಡಿ. ಎಲ್ಲೇ ಆಗ್ಲಿ ನೀರು ನಿಂತು ಬಿಟ್ರೆ 2-3 ದಿವಸದಲ್ಲಿ ಅದು ಕೆಟ್ಟೋಯ್ತದಂತೆ. ಅದು ಅರಿತಿದ್ರೇನೆ, ಕೊಳಕಾಗಿರುವ ನೀರು ಸ್ವಲ್ಪ ದೂರ ಅರಿತ ಅರಿತ ತಿಳಿಯಾಗೋಯ್ತದೆ. ಆದ್ರೆ ನಿಂತ ನೀರು ಹುಳ ಬಂದು ಕೊಳತೋಗುತ್ತೆ ನೀರು. ಹಾಗೆ ಮನುಷ್ಯ ಕುಂತು ಕೆಟ್ಟ, ಸೋಮಾರಿಯಾಗಿ ಕೆಟ್ಟ, ನಾನು ಅಂತ ಅಹಂಕಾರ ಪಟ್ಟು ಕೆಟ್ಟ. ಮನುಷ್ಯ ಕಾಯಕವೇ ಕೈಲಾಸ ಅಂತ ಏನಾದ್ರೂ ದುಡಿಮೆ ಮಾಡಿ ಬದುಕಬೇಕು. 2ನೇ ವರ್ಷವೂ ಮಳೆ ಬೆಳೆ ನಿಂತೋಯ್ತಲ್ಲ, ಪರಮಾತ್ಮನೆ ಮುನ್ಸ್ಕೊಂಡಿರುವಾಗ ಇನ್ನೇನಿದೆ. 3ನೇ ವರ್ಷವೂ ಮಳೆ ಬೆಳೆ ನಿಂತೋಯ್ತು, ಜನಗಳಿಗೆ ಬಂತು ಹಾಹಾಕಾರ. ಅನ್ನ ಮಹಾರಾಜ, ಅನ್ನ 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 ಅಂತ ಗೋಳಾಡ್ತಿರ್ಬೇಕಾದ್ರೆ ಯಾಕಪ್ಪ ಬಂತು ಬರಗಾಲ? ಮಹಾರಾಜ, ನಾವು ದಾನ ಕೊಡುತ್ತಿದ್ದವರೇ ಹೊರತು ಅನ್ನ ಕೇಳದವರೆಲ್ಲ ಕೈ ಒಡ್ಡಿ, ಯಾಕಪ್ಪ ನಮಗೆ ಈ ಸ್ಥಿತಿ ತಂದೊಡ್ಡಿದೆ ನೋಡಿ. ಈ ವರ್ಷವೂ ಕೈ ಕಾಲಿಗೆ ಬಿದ್ದು ನೆರೆಹೊರೆಯ ರಾಜರಿಂದ ನಿಮಗೆಲ್ಲರಿಗೂ ಹೊಟ್ಟೆ ತುಂಬಿಸ್ತೇನೆ, ಹಳಬೇಡ್ರಪ್ಪ, ಹಳಬೇಡಿ ಅಂತ ವಿಜಯೇಂದ್ರ ಭೂಪ ಎಲ್ಲರಿಗೂ ಕೈ ಮುಗಿತಿದ್ರೆ. ಮಹಾರಾಜ, ನೀನ್ ಅರಮನೆಯಲ್ಲಿ ಸುಖವಾಗಿದೆಯಾ? ನಾವು ಹಸ್ಕೊಂಡು ಹಸುವಿನಿಂದ ಪ್ರಾಣ ಬಿಡ್ತಿದ್ದೀವಿ. ಅನ್ನ ಮಂತ್ರಿ, ನಮ್ಮ ಅರಮನೆಯಲ್ಲಿ ಖಜಾನೆಯಲ್ಲಿ ದವಸಧಾನ್ಯ ಎಷ್ಟಿದೆಯಪ್ಪ? ಪ್ರಭು, ಅರಮನೆಯಲ್ಲಿ ವಾಸ ಮಾಡೋರ್ಗೊಂದು 15 ದಿವಸಕ್ಕಾಗುವಷ್ಟಿದೆ ಪ್ರಭು. ಕೊಟ್ಬಿಡು ಮಂತ್ರಿ, ಬಾಗಿಲು ತೆಗೆದ ಉಗ್ರಾಣವನ್ನ ತೋರಿಸ್ಬಿಡು ಅವ್ರಿಗೆ. ಪ್ರಭು, 100 ಜನದ ಆಹಾರವನ್ನ 1000 ಜನಕ್ಕೆ ಹೆಂಗೆ ಹಂಚೋದು ಪ್ರಭು? ಅದು ಹೆಂಗ ಪ್ರಭು ನೋಡಪ್ಪ, ಮಹಾರಾಜ ಅರಮನೆಯಲ್ಲಿ ತುಂಬಿಟ್ಟುಕೊಂಡಿದ್ದಾನೆ, ಒಳಗಡೆ ಆನಂದವಾಗಿದ್ದಾನೆ ಅಂತ ಪ್ರಜೆಗಳಲ್ಲಿ ತಿಳ್ಕೊಂಡಿದ್ದಾರೆ. ಅವರು ನೋಡ್ಕೊಳ್ಳಿ, ತೆಗೆದು ಬಿಡು ಬಾಗಲನ್ನ. ಆ ಉಗ್ರಾಣದ ಬಾಗಲನ್ನು ತೆಗೆತಿದ್ದಾಗ ನನಗೆ ತನಗೆ ನನಗೆ ತನಗೆ ಅಂತ ನುಗ್ಗಿದ ಜನ, ಕೆಲವ್ರಿಗೆ ಕೈಗೆ ಸಿಕ್ತು, ಕೆಲವ್ರಿಗೆ ಅರ್ಧ ಚೆಲ್ಲೋಯ್ತು, ಕಿತ್ತಾಡಿದ್ರು. ನನಗೆ ತನಗೆ ಅಂತ ಅರ್ಧ ಮಣ್ಣೊಳಗ್ ಸೇರ್ತು, ಅರ್ಧ ಕೈಗೆ ಸೇರ್ತು ಜನಗಳು. ಅಲ್ಲ, ಕೆರೆ ಕಟ್ಟೆಗಳೆಲ್ಲ ಬತ್ತೋದವು, ಗಿಡ ಮರ ಬಳ್ಳಿಗಳೆಲ್ಲ ಒಣಗ ತರಗಾಗಿ ನಿಂತವು, ದನ ಕರುಗಳೆಲ್ಲ ಮಲಗದ ಜಾಗದಲ್ಲ ಹಳದೋದವು. ಕುಡಿಯೋಕ್ ನೀರಿಲ್ದೆ, ತಿನ್ನೋಕ್ ಮೇವಿಲ್ದೆ. ಬರಗಾಲ ಬಂದೊಡ್ಡಿರಬೇಕಾದ್ರೆ ಪರಶಿವನಿಂದ ಬಂತು ನೋಡಿ ಇವಳ ಅಹಂಕಾರವನ್ನು ಮರ್ದನ ಮಾಡುವುದಕ್ಕೆ. ಗೋಳಾಡ್ತಾನೆ ವಿಜಯೇಂದ್ರ ಭೂಪ. ಏನಾಗುತ್ತೋ ನನ್ನ ಸಾಮ್ರಾಜ್ಯದ ಗತಿ ಅಂತಿರ್ಬೇಕಾದ್ರೆ ಒಬ್ಬ ಹೆಂಗಸು ಒಂದ್ ಮಗು ಎತ್ಕೊಂಬತ್ತಾಳೆ. ಅಮ್ಮ, ಕುಡಿಸಲು ಎದೆಯೊಳಗೆ ಹಾಲಿಲ್ಲ, ಬದುಕಿರಲು ತನುವಿನಲ್ಲಿ ಸುಖವಿಲ್ಲ. ಕುಡಿಸೋಣ ಅಂದ್ರೆ ಎದೆಲ್ಲ ಹಾಲು ಬರ್ತಾ ಇಲ್ಲ, ಬದುಕಿರೋಣ ಅಂದ್ರೆ ನನ್ನನ್ನು ತನ್ನವರು ನನಗೆ ಯಾರು ಇಲ್ಲ. ಈ ದರಿದ್ರ ಕಾಲದಲ್ಲಿ ಶಿವನಿ ಎಂತ ಮಗನ್ ಕೊಟ್ಟಿದ್ದಾನೆ. ಒಂದು ಗುಟ್ಗ ಹಾಲು ಕೊಡವ ಈ ಮಗುಗೆ ಅಂತಿರ್ಬೇಕಾದ್ರೆ ನಲ್ಲ ತಂಗ ಬೀದಿ ಒಳಗ್ ಬರ್ತಾಳೆ. ಆ ಬೀದಿ ಒಳಗೆಲ್ಲ ಬಂದು, ಅಪ್ಪ, ಈ ವರ್ಷ ಒಳ್ಳೇದಾಗುತ್ತೆ, ಯಾರು ಅಳಬೇಡ್ರಪ್ಪ, ದುಃಖ ಪಡಬೇಡಿ, ದೇವರು ಒಳ್ಳೇದು ಮಾಡ್ತಾನೆ, ಈ ವರ್ಷ ಖಂಡಿತ ಮಳೆ ಬೆಳೆ ಆಗುತ್ತೆ, ನೀವು ಯಾರು ಕಣ್ಣೀರು ಹಾಕಬಾರ್ದು ಅಂತ ಬೀದಿ ಒಳಗಡೆ ಎಲ್ಲರಿಗೂ ಸಮಾಧಾನ ಹೇಳ್ಕೊಂಡು ಬರ್ತಿದ್ಲಲ್ಲ. ಅಲ್ಲೊಬ್ಬ ವಯಸ್ಸಾದ ಮುದುಕ ಕೂತಿದ್ದವನು ಹಸುವಿನ ಕಿಚ್ಚನ ತಾಳಲಾರದೆ
ಪಾಪಿ ಅಂತ. ತಾತ, ಈ ಬರಗಾಲಕ್ಕೆ ನಾನು ಕಾರಣನಾ? ಹೌದು, ನನಗೆ ಈಗಾಗಲೇ 90 ವರ್ಷ ತುಂಬ ಹೋಗಿದೆ. ಈ 90 ವರ್ಷಗಳಲ್ಲೇ ಯಾವಾಗಲೂ ಕಾಣದ ಬರಗಾಲ ಈಗ ಕಾಣ್ತಾ ಇದ್ದೀನಿ ಅಂದ್ರೆ ರಾಣಿಯಾದವಳು ಬಲಗಾಲಿಟ್ಟು ಬಂದವಳಲ್ಲ. ನೀನು ಬಂದ ಕೆಲ ವರ್ಷಗಳಲ್ಲಿ ಹಿಂಗಾಯ್ತು ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ. ಶೂಲಕ್ಕಿರದಂತಾಗಿದೆ ಇದೆಲ್ಲ ತಂಗಾಳಿಗೆ. ತಾತ, ಈ ರಾಜ್ಯ ಬಿಟ್ಟೋದ್ರೆ ಈ ಬರಗಾಲ ಹೋಗುತ್ತಾ ತಾತ? ತೊಲಗೋಗ ಮೊದಲು, ಈ ರಾಜ್ಯವನ್ನು ಬಿಟ್ಟು ಮೊದಲು ತೊಲಗೋ. ನಿನ್ನಿಂದ ಈ ರಾಜ್ಯಕ್ಕೆ ಬಂದಿರುವ ಅನಿಷ್ಟವೆಲ್ಲ ಹೋಗ್ಲಿ. ಬರನೆ ಅರಮನೆಯ ಕಡೆ ಓಡ್ ಬರ್ತಾಳೆ. ಸ್ವಾಮಿ, ಅಲ್ಲೊಬ್ಬ ತಾತ ಹೇಳ್ದೆ ಈ ಬರಗಾಲಕ್ಕೆ ನಾನೇ ಕಾರಣದಂತೆ, ನಾನು ಹೊರಟೋಗ್ತೀನಿ ಅಂದ್ರೆ, ದೇವಿ ತಲೆ ಕೆಟ್ಟ ಮುದುಕನ ಆಡಿದ ಮಾತಿಗೆ, ಏನು ಹಸುವು ತಡ್ಕೊಳ್ಳಲಾರದೆ ಕಿಚ್ಚಿನಿಂದ ಆಡಿದ ಮಾತಿಗೆ ನೀನು ರಾಜ್ಯ ಬಿಟ್ಟು ಹೋಗ ಮಾತನಾಡುವುದೇ? ಇಲ್ಲ ಅಂದ್ರೆ ನಾನು ರಾಜ್ಯ ಬಿಟ್ಟು ಹೋದ ಮೇಲಾದ್ರೂ ಕೂಡ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೋ ಏನೋ, ಆಗ್ಲಾದ್ರೂ ಒಳ್ಳೇದಾಗ್ಲಿ ಬಿಡಿ ಅಂದ್ರೆ, ದೇವಿ ನಿನ್ನನ್ನು ಕಳಿಸ್ಬಿಟ್ಟು ನಾನು ಯಾವ ಸುಖವನ್ನು ಊಟ ಮಾಡೋದಕ್ಕಿಲ್ಲಿರ್ಲಿ. ಈ ಜನಗಳ ಸಂಕಟವನ್ನು ನೋಡೋದಕ್ಕಿಂತ ನಡಿ, ನಾನು ಬರ್ತೀನಿ, ಹೊರಟೋಗೋಣ, ಈ ರಾಜ್ಯ ಬಿಟ್ಟು ಹೊರಟೋಗೋಣ, ನಡಿ, ಏನಾದ್ರೂ ಆಗ್ಲಿ ಅಂತ 7 ಮಕ್ಕಳನ್ನ ಎತ್ತುಕೊಂಡು, ಆ ದೊಡ್ಡ ಮಕ್ಕಳನ್ನು ಕರ್ಕೊಂಡು ಚಿಕ್ಕ ಮಕ್ಕಳನ್ನೆಲ್ಲ ಜೊತೆಯಲ್ಲಿ ಎತ್ತುಕೊಂಡು ಆ 7 ಮಕ್ಕಳ ಸಮೇತವಾಗಿ ಅರ್ಧರಾತ್ರಿಯಲ್ಲಿ ರಾಜ್ಯವನ್ನು ಬಿಟ್ಟು ಹೊರಟೋಗ್ತಾ ಇದ್ದಾನೆ ವಿಜಯೇಂದ್ರ ಭೂಪ ನಲ್ಲ ತಂಗಾಳು ಎಂಬ ಹೆಂಡತಿಯ ಜೊತೆಯಲ್ಲಿ. ಆ ರಾಜ್ಯವನ್ನು ಬಿಟ್ಟು ಅರ್ಧರಾತ್ರಿಯಲ್ಲಿ ಕಾಡಿನ ಕಡೆ ಬರ್ತಿರ್ಬೇಕಾದ್ರೆ ಅವರ ಸಂಕಟ ಆಕಾಶಕ್ಕೂ ಭೂಮಿಗೂ ಹಿಡಿಯದಂತಾಗಿ ಗೋಳಾಡ್ತಿದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ವಿಧಿ ದುರ್ವಿಧಿ ನೀನೇ ನಿರ್ಧಯನಾದೆಯೋ ಈ ಅನಾಥರ ಮೇಲೆ. ತನ್ನ ಕೊಡಮ್ಮ, ಸುತ್ತಾಡ್ಕೊಳಕ್ ಆಗ್ತಿಲ್ಲಮ್ಮ. ಅಮ್ಮ, ಅರಮನೆಯಲ್ಲಿ ಬೇಡ ಬೇಡ ಆದ್ರೂ ತುಪ್ಪ ಹಾಕಿ ಅನ್ನ ಉಣಿಸ್ತಿದ್ದೆ, ಒಂದು ತನ್ನ ಕೊಡಮ್ಮ. ಇನ್ನೊಂದು ಮಗು, ಅಮ್ಮ ಒಂದು ಬಟ್ಟೆ ಕೊಡಮ್ಮ, ಬಟ್ಟೆ ಎಲ್ಲ ಹರಿದೋಗಿದೆ ಅಮ್ಮ. ಮುದುಡಿತು ನನ್ನ ಬಾಳಿನ ಸುಮವು, ಸೊರಗಿತು ನನ್ನ ದೇಹದ ತನು, ಮುದುಡಿತು ನನ್ನ ಬಾಳಿನ ತನುವು. ದೇವಾ ದೇವಾ ಬೇಡಿ ಮಕ್ಕಳೇ, ಜಲವಿಲ್ಲದ ಮೀನಿನ ತೆರದಿ ದೇವಾ ದೇವಾ, ಜಲವಿಲ್ಲದ ಮೀನಿನ ತೆರದಿ ಕಡುಗೋಳಾಗಿದೆ ಜೀವನ ಕಥೆಯು, ಕಡುಗೋಳಾಗಿದೆ ಜೀವನ ಕಥೆಯು. ಮುದುಡಿತು ನನ್ನ ಬಾಳಿನ ಸುಮವು, ಸೊರಗಿತು ನನ್ನ ಬಾಳಿನ ತನು, ಮುದುಡಿತು ನನ್ನ ಜೀವನ ತನುವು.
ಭವದ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ. ಇಂದು ಕೊನೆಗೊಂಡು ಈ ಭವದ ಪರಿತಾಪವು ಮುಂದೆ ಗತಿ ಕಾಣದೆ ನಾನೊಂದು ಬಳಲುತ್ತಿರುವೆ. ಅಭಯ ನೀಡಿ ಮನದ ವೇದನೆಯ ವೇದನಿಸಿಕೋ. ಅಭಯ ನೀಡಿ ಮನದ ವೇದನೆಯ ವೇದನಿಸಿಕೋ. ಕಾಯೋ ಹರರೇ ಮುಕ್ಕಣ್ಣ ಪರಮೇಶನೇ. ಕಾಯೋ ಹರರೇ ಮುಕ್ಕಣ್ಣ ಪರಮೇಶನೇ. ನೊಂದು ಬೆಂದು ನಾರ್ತನಾದದಲ್ಲಿ ನಿನ್ನ ಬೇಡುತ್ತಿರುವೆ. ನಾನಿನ್ನ ಬೇಡುತ್ತಿರುವೆ. ಮುದುಡಿತು ನನ್ನ ಬಾಳಿನ ಸುಮವು ಸೊರಗಿತು ನನ್ನ ದೇಹದ ತನುವು. ಮುದುಡಿತು ನನ್ನ ಬಾಳಿನ ತನುವು ದೇವಾ 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 ದೇವಾ. ಕಾಡಿನ ಮಧ್ಯದಲ್ಲಿ ಮಕ್ಕಳ ಸಮೇತವಾಗಿ ಮಲಗಿದ್ದಾರೆ. ಆ ಮಲಗಿರುದ್ದು ರಾತ್ರಿ ಎಲ್ಲ ಮಕ್ಕಳನ್ನ ಕಾವಲು ಕಾಯ್ಕೊಂಡು ಗಂಡ ಹೆಂಡ್ತಿರಿಬ್ರು ಆ ಮರ ಹೊರ್ಕೊಂಡು ಕೂತಿದ್ರಲ್ಲ. ಬೆಳಗಾಗುತ್ತಿರಬೇಕಾದ್ರೊಂದು ಆಶ್ಚರ್ಯ ಕಾದಿತ್ತು. ನಲ್ಲ ತಂಗ ನೋಡಿದ್ಲು, ಮರದ ಮೇಲೆ ಒಂದು ಅಲಗೆ ನೇತಾಡ್ತಿತ್ತು. ಮಥುರಾ ನಗರಕ್ಕೆ ಹೋಗುವ ದಾರಿ. ಸ್ವಾಮಿ, ನಾವೆಂಥ ಮೂರ್ಖರು ನೋಡಿದ್ರ. ಏನಾಯ್ತು ದೇವಿ? ಇಂಥ ಸಂದರ್ಭದಲ್ಲೂ ನನ್ನ ತವ್ರ ಮನೆಯನ್ನ ಮರ್ತುಬಿಟ್ಟು ನಾನು ಕೂತಿದ್ದೀನಲ್ಲ. ಅಲ್ಲಿ ನೋಡಿ ಏನ್ ಬರ್ತಿದೆ? ಮಥುರಾ ನಗರಕ್ಕೆ ಹೋಗೋ ದಾರಿ. ಮಥುರಾ ನಗರ ನಮ್ಮಣ್ಣ. ನಾವು ಅದನ್ನೇ ಮರ್ತಿದೀವಲ್ಲ. ತಂಗ, ನೀನು ಮರೆತರು ನಾನು ಮರೆತಿಲ್ಲವೋ ತಂಗ. ನೀನು ಮರ್ತು ಬಿಟ್ಟಿದೀಯ ಕಣೆ, ನಾನು ಮರ್ತಿಲ್ಲ. ಮತ್ತೆ ನೀವ್ಯಾಕೆ ನಮ್ ತವ್ರ ಮನೆ ಕರ್ಕೊಂಡು ಹೋಗ್ಬಾರ್ದಾಗಿತ್ತು? ಇಷ್ಟು ಹೊತ್ತು ಜ್ಞಾಪಿಸ್ಬಾರ್ದಾಗಿತ್ತ? ಇಷ್ಟೊತ್ತು ನಮ್ಮ ಅಣ್ಣ ನಮ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದ. ತಂಗ, ನನ್ನ ತಂಗಿ ಕನಸು ಮನಸ್ಸಿನಲ್ಲೂ ಸಂಕಟ ಪಡಬಾರ್ದು ಅಂತ 5 ಒಂಟೆಗಳ ಮೇಲೆ ಮುತ್ತು ರತ್ನಗಳನ್ನು ತುಂಬಿ ಕಳಿಸಿದ್ನಲ್ಲ ನಿಮ್ಮ ಅಣ್ಣ. ಅಂತವನ ಎದುರಿಗೆ ನಿನ್ ತಂಗಿನ ಇಷ್ಟರ ಮಟ್ಟಿಗೆ ಇಟ್ಕೊಂಡಿದೀನಿ ಅಂತ ನಾನು ಯಾವ ಮುಖ ಎತ್ಕೊಂಡು ಹೋಗಿ ತೋರಿಸ್ಲಿ ತಂಗ? ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ತಂಗ. ನಿಮ್ಮ ಅಣ್ಣನಲ್ಲಿಗೆ ನಾನು ಮುಖ ತೋರಿಸ್ಬೇಕು ನನ್ನ ಮನಸ್ಸು ಒಪ್ತಾ ಇಲ್ಲ. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನಮ್ಮ ಅಣ್ಣ ಅಂತವನಲ್ಲ. ನಮ್ಮ ಅಣ್ಣ ಒಳ್ಳೆಯವನೇ. ನಮ್ಮ ಅಣ್ಣ ಪುಣ್ಯವಂತನೇ ತಂಗ. ಕೆಟ್ಟು ನೆಂಟನ ಮನೆಗೆ ಹೋಗುವುದು ತರವಲ್ಲ ತಂಗ. ಕೆಟ್ಟು ನೆಂಟನ ಮನೆಗೆ ಹೋಗಬಾರ್ದು. ಭಿಕ್ಷೆ ಮಾಡಿ ಜೀವನ ಮಾಡಿದ್ರು ಕೂಡ ಕೆಟ್ಟ ಮೇಲೆ ನಂಟನ ಮನೆಗೆ ಹೋಗಬಾರ್ದು, ತಿಳ್ಕೊ. ನಮ್ಮ ಅಣ್ಣ ನಂಟನಲ್ಲ, ಗುರು ಬಂಟ. ನಮ್ಮ ಅಣ್ಣ ನಂಟನಲ್ಲ, ಅವನು ನನ್ನ ಒಡ ಹುಟ್ಟಿದವನು, ನನ್ನ ಪ್ರಾಣಕ್ಕೆ ಪ್ರಾಣ. ನಮ್ಮ ಅಣ್ಣ ದೇವ್ರು. ಅಣ್ಣ ನಿನ್ನವನಾದರೆ ಕೈ ಹಿಡಿದ ಹತ್ತಿಗೆ ನಿನ್ನವಳೇನೆ ತಂಗ. ಅಣ್ಣ ನಿನ್ನವನಾಗಿರ್ಬೋದು, ಪರರ ಮನೆಯಿಂದ ಬಂದು ನಿಮ್ಮ ಅಣ್ಣನ ಕೈ ಹಿಡಿದ ನಿನ್ನತ್ತಿಗೆ ನಿನ್ನವಳೇನೆ. ನನ್ನ ಮಾತು ಕೇಳೆ. ನೋಡಿ, ನಮ್ಮಣ್ಣ ದೇವ್ರನಂತವನು, ನಮ್ಮ ಅತ್ತಿಗೆನೂ ಅಂತವಳೆ ಆಗಿರ್ತಾಳೆ. ನೋಡಿ, ನನ್ನ ತವ್ರ ಮನೆಗೆ ನಾನು ಹೋಗ್ಬೇಕು. ನನ್ನ ಮಕ್ಕಳ ಸಂಕಟ ನೋಡೋಕ್ ಆಗ್ತಿಲ್ಲ. ಅಷ್ಟೊತ್ತಿಗೆ ಮಕ್ಕಳು ಕೇಳಬೇಕೆ, ಅಮ್ಮ ಮಾಮನ್ ಮನೆಗೆ ಹೊರಟೋಗೋಣ ನಡೆ ಅಮ್ಮ. ಮಾಮನ್ ಮನೆಗೆ ಹೊರಟೋಗೋಣ ನಡೆ ಅಮ್ಮ. ಹೊಟ್ಟೆ ಹಸುವಾಗ್ತಾ ಇದೆ ಅಮ್ಮ, ನನಗೊಂದು ತುಂಡು ಬಟ್ಟೆ ಕೊಡ್ಸಮ್ಮ. ನೋಡಿದ್ರ ಆ ಮಕ್ಕಳು ಹೆಂಗ ಹಲಬ್ತಾ ಇವೆ. ನಡೀರಿ ಹೋಗೋಣ. ಇಲ್ಲ ತಂಗ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನಿಗೆ ಮುಖ ತೋರಿಸ್ಲಾರೆ. ನಾನು ಬರಲ್ಲ, ನಾನು ಹೋಗಲ್ಲ. ಹಾಗಿದ್ಮೇಲೆ ನಾನೇ ಹೋಗ್ತೀನಿ. ನನ್ನೇ ಬಿಟ್ಟು ಹೋಗೋದಕ್ಕೆ ತೀರ್ಮಾನ ಮಾಡ್ಬಿಟ್ಟಿಯಾ? ಇಲ್ಲ,
ನನ್ನ ಮಕ್ಕಳಿಗೋಸ್ಕರ ನಾನು ಹೋಗ್ಲೇಬೇಕು, ನನ್ನ ಮಕ್ಕಳು ಹೊಟ್ಟೆ ತುಂಬಿಸ್ಲೇಬೇಕು, ನಾನು ಹೊಟ್ಟೋಗ್ತೀನಿ ಅಂದ್ರೆ ಕೈ ಸನ್ನೆ ಮಾಡ್ದ. ಹೋಗು ಹೋಗು, ನೋಡಿ ನೀವಿಲ್ಲೇ ಕೂತೀರಿ, ನಮ್ಮ ಅಣ್ಣನಿಗೆ ಹೇಳಿ ನಿಮ್ಮನ್ನೆಲ್ಲ ಕರ್ಸ್ಕೊತೀನಿ. ಆಯ್ತು ಹೋಗು. ಕೆಟ್ಟ ಕಾಲ ಬಂದಾಗ ಕಟ್ಟಿಕೊಂಡವಳು ದೂರವಾಗುವಳು, ಕೆಟ್ಟ ಕಾಲ ಬಂದಾಗ ಹುಟ್ಟಿದ ಮಕ್ಕಳೇ ವೈರಿಗಳಾಗುವರು, ಕೆಟ್ಟ ಕಾಲ ಬಂದಾಗ ಬೇಲಿಯ ಎದ್ದು ಅಲಮೆಯುವುದು, ಹೋಗಿ ಬಾ ತಂಗ. ಕೆಟ್ಟ ಕಾಲ ಬಂದಾಗೆಲ್ಲವೂ ವಿರೋಧವಾಗುತ್ತೆ ಇರೋದು ನಿಜವೂ. ಏಳು ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದಾಳೆ, ಅವಳಿಗೆ ಹೋಗೋ ಮನಸ್ಸಿಲ್ಲ. ಆದ್ರೂ ಕೂಡ ತನ್ನ ಮಕ್ಕಳ ಒಡಲನ್ನು ತುಂಬಿಸ್ಬೇಕು. ಆ ಮಕ್ಕಳಿಗೆ ಬೇಡಿಯ ಕತೆ. ಒಂದ್ ಮಗು ಹೇಳುತ್ತೆ, ಅಮ್ಮ ಮಾಮನ್ ಮನೆ ಎಷ್ಟು ದೂರ ಆಯ್ತದೆ ಅಮ್ಮ. ಇನ್ನೊಂದ್ ಮಗು ಹೇಳುತ್ತೆ, ಅಮ್ಮ ಮಾಮನ ಮನೇಲಿ ನಂಗೊಂದ್ ಸರ ಇಸ್ಕೊಡ್ತೀಯಮ್ಮ. ಅಮ್ಮ ಇನ್ನೊಂದ್ ಮಗು ಹೇಳುತ್ತೆ, ಅಮ್ಮ ಮಾಮನ ಮನೆಗೆ ಅಪ್ಪನ್ನು ಕರ್ಸ್ಕೊಂಡ್ಬಿಡಮ್ಮ. ಅಯ್ಯೋ ನನ್ಗೆ ಮಾತಾಡಕ್ ಆಗಲ್ಲ, ಬನ್ನಿ ಮಕ್ಕಳು ಹೋಗೋಣ. 7 ಮಕ್ಕಳನ್ನ ಎತ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಹಾಳಾದದ್ದು ನೋಡಿ ದೂರದ ಬೆಟ್ಟ ನುಣ್ಣಗೆ ಅಂದಂಗೆ 3 ಮೈಲಿ ಹೋಯ್ತಾಳೆ. ಅಲ್ಲೊಂದು ಅಲ್ಗೆ ಮಥುರಾ ನಗರಕ್ಕೆ ಹೋಗೋ ದಾರಿ ಅಂತ ಹೋಗ್ತಾ ಇದೆ ಹೊರತು ದಾರಿ ಸಿಗ್ತಾ ಇಲ್ಲ. ಸಮಯ ನೋಡಿ ಒಂದು ಎತ್ತರವಾದ ಗುಡ್ಡ ಹತ್ತುಬಿಟ್ಟು ಹಿಂಗ್ ಇಳಿಬೇಕು ಆ ದಾರಿ. 7 ಮಕ್ಕಳನ್ನ ಎಳಕೊಂಡು ಎತ್ಕೊಂಡು ಕಂಕಳಲ್ಲೊಂದು ಕೈಯಲ್ಲೊಂದು ಆ ಕೊನೆಯ ಹಾಲುಡೋದನ್ನ ಸೆರಗಲ್ ಕಟ್ಕೊಂಡವಳೆ. ಉಳಿದ ಮಕ್ಕಳನ್ನ ಎಳ್ಕೊಂಡು ಆ ಬಾರನ್ನ ಹತ್ತುಬಿಟ್ಟು ಇಳಿಬೇಕಾಗಿತ್ತು. ಕಾಲು ಜಾರಿ 7 ಮಕ್ಕಳ ಸಮೇತವಾಗಿ ಒಂದು ಹಳ್ಳಕ್ಕೆ ಬಿದ್ದೋದ್ಲು 7 ಮಕ್ಕಳ ಸಮೇತವಾಗಿ. ಆ ಮಕ್ಕಳೆಲ್ಲ ಗೊಳ್ಳಂತ ಒಂದೇ ಸಾರಿ ಕಿರ್ಚಿಬಿಟ್ರು. ಆಶ್ಚರ್ಯ ಏನು ಗೊತ್ತೇ, ಆ ಕಾಡೊಳಕ್ಕೆ ನಳರಾಜ ಬಂದವನೇನೆಲ್ಲ ತಂಗಳ ಅಣ್ಣ. ಗಮನ ಕೊಡಿ, ಇವನು ಬಾಣ ಬಿಡೋಕ್ ಬಂದವನೇ, ಬೇಟೆ ಆಡೋದಕ್ಕೆ ಬಾಣ ಬಿಡೋದಕ್ಕೂ ಗೊಳ್ಳಂತ ಮಕ್ಕಳೆಲ್ಲ ಕೂಗ್ಕೊಳ್ಳೋದಕ್ಕೂ ಶಬ್ದ ಆಗೋಯ್ತು. ತಾತ, ಆ ತಾತ ಅಂದ್ರೆ ಯಾರು? ಇವ್ರನ್ನ ಬೆಳೆಸಿ ದೊಡ್ಡವನ ಮಾಡಿದ್ನಲ್ಲ ಮಂತ್ರಿ, ಆ ತಾತನ್ನೇ ಮಂತ್ರಿ ಮಾಡ್ಕೊಂಡವನೇ ನೋಡಿ. ಅವನು ನಿಯತ್ ಹೆಂಗಿರ್ಬೇಕು ತಾತ. ನಾನ್ ಬಾಣ ಬಿಡೋದಕ್ಕೂ ಯಾರೋ ಒಬ್ಬ ಹೆಂಗ್ಸು ಮಕ್ಕಳ ಸಮೇತ ಗೊಳ್ಳಂತ ಈ ಜಾಗದಲ್ಲಿ ಕೂಗ್ಕೊಂಡಾಗಾಯ್ತು. ನನ್ನ ಬಾಣ ಏನಾರು ಸೋಕ್ಬಿಡ್ತಾ, ನೋಡು ತಾತ, ನೋಡು ತಾತ. ಆ ತಾತ ಓಡ್ ಬರ್ತಾನೆ, ಯಾರು ಇಲ್ವಲ್ಲ, ಹಳ್ಳಕ್ ಬಿದ್ದೋಗ್ಬಿಟ್ಟವಳೆ. ಯಾರು ಕಾಪಾಡಿ. ಅಯ್ಯೋ, ಆ ತಾತ ಬಂದು ನೋಡ್ತಾನೆ, ಅಯ್ಯೋಯ್ಯೋ ಏನವ್ವಾ ಇಷ್ಟು ಮಕ್ಕಳ ಸಮೇತ ಹಳ್ಳಕ್ ಬಿದ್ದೋಗ್ಬಿಟ್ಟೆಲ್ಲವಾ, ಬಿದ್ದೋಗಿದೆಯಲ್ಲವಾ ತಾತ. ಕಾಲು ಜಾರು ಹಳ್ಳಕ್ ಬಿದ್ದೋದೆ, ಮೇಲಕ್ಕೆತ್ತು ತಾತ. ಇರು ಅಲ್ಲೇ ಇರು. ಹಂಬಗಳನ್ನ ಕಿತ್ತು ಹಂಬಗಳನ್ನ ಅಗ್ಗ ಮಾಡಿ ಮೇಲಕ್ಕೆ ಒಂದೊಂದು ಮಗುನ ಎತ್ತಾಗಿ ಮೇಲಕ್ಕೆ ಎತ್ತಿ ಕೂರಿಸ್ತಾನೆ ತಾತ. ಕೊನೆಗೆ ಅವಳನ್ನ ಕೈ ಹಿಡಿದ ಮೇಲಕ್ಕೆತ್ತಿ ಕೂರಿಸ್ತಾನೆ. ಅಳ್ಬೇಡ ಕಣವ, ಸದ್ಯ ನಾ ಬಂದೆ, ಇಲ್ಲಾಂದ್ರೆ ನಿಮ್ ಸ್ಥಿತಿ ಮೇಲಕ್ಕೆತ್ತಕ್ಕಾಗದೆ ಏನಾಗ್ತಿತ್ತೋ ತಾತ. ತಾತ ಹೇಳುವ, ಏನವ ಹೇಳು. ಮಥುರಾ ನಗರ ಇನ್ನೆಷ್ಟು ದೂರ ಹೋಗ್ಬೇಕು ತಾತ? ಅಯ್ಯಯ್ಯೋ, ಇದು ಮಥುರಾ ನಗರ ಕಾಡಿ ಕಣವ, ಇದು ಮಥುರಾ ನಗರಕ್ಕೆ ನೀವು ಬಂದೇ ಆಗ್ಬಿಟ್ಟಿದೆ ತಾತ. ಮಥುರಾ ನಗರದ ರಾಜ ನಳಮಹಾರಾಜ ಚೆನ್ನಾಗಿದ್ದಾನ ತಾತ. ಮುಚ್ಚು ಬಾಯಿ ಪರದೇಶಿ. ಬಡವರ ಬಂಧು, ನಮ್ಮೆಲ್ಲರ ದೇವರು, ನಮ್ಮೆಲ್ಲರ ಆರಾಧಕನಾಗಿರುವ ನಮ್ಮ ಪ್ರಭುಗಳಾದ ನಳಮಹಾರಾಜರನ್ನ ಚೆನ್ನಾಗಿದ್ದಾನ ಅಂತ ಏಕವಚನದಲ್ಲಿ ಕರಿತಿದೆಯ ಪಾಪಿ ಪರದೇಶಿ. ಪರದೇಶಿ ನಾನು, ಪರಮೇಶ ನನ್ನಣ್ಣ ತಾತ. ಮಥುರಾ ನಗರದ ದೊರೆ ನಳಮಹಾರಾಜ ಚೆನ್ನಾಗಿದ್ದಾನ ತಾತ. ಅವ್ವಾ, ನಿನ್ನ ನೋಡ್ತಿದ್ರೆ ನಾನು ನಿನ್ ಧ್ವನಿನ ಎಲ್ಲೋ ಕೇಳ್ದಂಗಿದೆಯಲ್ಲವ್ವ. ಇಲ್ಲ ತಾತ, ನಾನು ಪರದೇಶಿ ತಾತ. ಇವೆಲ್ಲ ನನ್ನ ಪರದೇಶಿ ಹೊಟ್ಟೆಲ್ ಹುಟ್ಟಿದ ಮಕ್ಕಳು ತಾತ. ಇಲ್ಲ ನಿನ್ನ ನೋಡ್ತಿದ್ರೆ ಬೆಂಕಿ ಒಳಗೆ ಹಾರಿ ಹೋದ್ಲಲ್ಲ ನಮ್ಮ ಶೀಲವತಿ ರಾಣಿ, ಅವಳನ್ನು ನೀನು ನಮ್ಮ ನಳಮಹಾರಾಜನ ತಂಗಿ ಅದನ್ನೆಲ್ಲ ತಂಗಾಳಲ್ವೇನವ್ವ? ಇಲ್ಲ ತಾತ, ನಾನೊಬ್ಬ ಪರದೇಶಿ ತಾತ. ಅಯ್ಯೋ, ಏನವ್ವ ಬಂತು ನಿನಗೆ ಗ್ರಾಚಾರ? ನಳಮಹಾರಾಜ ಏನ್ ತಾತ, ನಾನು ಹೊಡೆದ ಬಾಣ ಯಾರಿಗಾರಿಗೂ ಬಿದ್ದು ಬಿಡ್ತಾ? ಯಾಕೆ ತಾತ ಹಿಂಗ್ ಕೂಗ್ತಾ ಇದೀಯಾ?
ಹೊಡೆದ ಬಾಣದ ಏಟನ್ನು ಬೇಕಾದ್ರೂ ತಪ್ಪಿಸ್ಕೋಬಹುದು, ಬಾಣ ಹೊಟ್ಟೆಗೆ ಚುಚ್ಚಿದ್ರು ಬದುಕಬಹುದು. ಹೀಗೆ ಹೇಳೋ ಮಾತು ನಿನಗೆ 100 ಬಾಣಗಳನ್ನ ಏಕಕಾಲದಲ್ಲಿ ಎದೆಗೆ ಚುಚ್ಚಿದಂತಾಗುತ್ತಪ್ಪ. ಏನಾಯ್ತು ಹೇಳು ತಾತ, ಒಗಟ್ ಮಾತನಾಡಬೇಡ, ಹೇಳು ತಾತ ಏನಾಯ್ತು? ನಳರಾಜ, ಯಾವ ತಂಗಿ ಕಷ್ಟದಲ್ಲೂ ಕನಸು ನನಸಿನಲ್ಲೂ ಮರಿಬಾರದು ಅಂತ ನೀನು ಒಂಟೆಗಳ ಮೇಲೆ ಮುತ್ತು ರತ್ನಗಳನ್ನು ತುಂಬಿಕೊಟ್ಟು ಗಳಿಸಿದ್ಯೋ, ಆ ತಂಗಿ ಹುಟ್ಟು ದರಿದ್ರಳಾಗಿ ಬಂದು ಈ ಹಳ್ಳದಲ್ಲಿ ಬಿದ್ದೋಗಿದ್ದಾಳೆ. ತಾತ ಏನ್ ಹೇಳ್ತಾ ಇದ್ದೀನಿ ನೀನು? ನನ್ನ ತಂಗ? ಹೌದಪ್ಪ, ಸರಿಯಾಗಿ ನೋಡ್ದೆ ತಾತ, ಹೌದಪ್ಪ. ಹಾಗಂದ ಕೂಡಲೇ ಒಂದೇ ಸಾರಿ ಕೂಗ್ತಾನೆ, ತಂಗ ಅಣ್ಣ. ಚಿಕ್ಕಂದಲ್ಲಿ ಕೂಗ್ತಿದ್ದು ಕೂಗು, ತಂಗ ಅಣ್ಣ. ಓಡ್ ಬಂದು ತಂಗಳನ್ನ ಬಾಚಿ ತುಂಬ್ಕೊಂಡ್ಬಿಟ್ಟಿದ್ದಾನೆ. ಯಾಕವ್ವ ಹಿಂಗ್ ಮಾಡ್ಕೊಂಡ್ಬಿಟ್ಟೆ, ಯಾಕವ್ವ ಹಿಂಗ್ ಮಾಡ್ಕೊಂಡ್ಬಿಟ್ಟೆ? ನಾನಿದ್ದೀನಿ ಅಂತ ನಿನಗೆ ಜ್ಞಾಪಕ ಬರ್ಲಿಲ್ವೇನವ್ವ? ತಾತ, ಅಣ್ಣ ನಾ ಬಡವಳಾಗ್ಬಿಟ್ಟೆ ಅಣ್ಣ, ನಾನು ಬಡವಳಾಗ್ಬಿಟ್ಟೆ ಅಣ್ಣ ಅಂತ ಅಣ್ಣನ ಭುಜಕ್ಕೆ ತನ್ನ ತಲೆನ ಗುದ್ದುತ್ತಾಳೆ. ಸದ್ದು ತಂಗಳನ್ನ ತಬ್ಕೊಂಡು ಅಳ್ತಿರ್ಬೇಕಾದ್ರೆ ಕೆಳಗಡೆ ಒಂದು ಮಗು 7 ವರ್ಷದ್ದು, 5ನೇದು 6ನೇದು ಅದು. ಮಾಮ ಮಾಮ, ಏನಪ್ಪ? ನೀರು ಕುಡ್ದು 2 ದಿನ ಆಯ್ತು ಮಾಮ. ಅಯ್ಯಯ್ಯೋ, ಅದ್ಯಾಕಪ್ಪ ಅವಳು ಆ ಕಡೆ ತಿರ್ಕೊಂಡು ಕೂತಿದ್ದಾಳೆ? ಮಾಮ, ಬಟ್ಟೆ ಎಲ್ಲ ಅರಿದು ನಾಚಿಕೆಯಾದು ದಿಗದು, ನಿನಗೆ ಮುಖ ತೋರಲಾರೆ ಮಾಮ. ನನ್ನ ಬಟ್ಟೆ ಅರ್ಧೋಗಿದೆ ಮಾಮ, ಅದಕ್ಕೆ ನಿನಗೆ ಮುಖ ತೋರಿಸ್ತೇ ನಾನು ಈ ಕಡೆ ತೀರ್ಕೊಂಡಿದ್ದೀನಿ. ಅಯ್ಯೋ ದೇವರೇ, ಹೊದ್ಕೊಂಡ್ರ ವಸ್ತ್ರವನ್ನ ಮಗುನ ಮೇಲೆ ಎಸ್ತಿದ್ದಾನೆ. ತಂಗ, ನಡಿಯವಾರ ಮನೆಗೆ ಹೋಗೋಣ ಮೊದ್ಲು. ಅಣ್ಣ, ಇಲ್ಲೇ 5-6 ಮೈಲಿ ದೂರದಲ್ಲಿ ನಿನ್ನ ಹತ್ರಕ್ ಬರಕ್ಕಾಗದೆ, ಮುಖ ತೋರ್ಸಕ್ಕಾಗದೆ ಮರದ ಹೊರ್ಕೊಂಡು ಕೂತಿದ್ದಾರೆ ನನ್ನ ಗಂಡ. ಅಣ್ಣ, ಅವ್ರನ್ನೂ ಕರೆಸ್ತಿ ಅಣ್ಣ? ಅರಮನೆಗೆ ಹೋದ ತಕ್ಷಣ ಕೆಲಸ ಮಾಡ್ತೀನಿ. ಯಾರಲ್ಲಿ? ಮೊದಲು ಬಿದಿರುಗಳನ್ನ ತರದು ಮೇನೆ ಕಟ್ಟಿ, ನಡೆಯಕ್ಕಾಗದ ನನ್ನ ತಂಗ ಮಕ್ಕಳನ್ನ ಮೇನೆ ಮೇಲೆ ಒತ್ಕೊಂಡು ನಡ್ರಿ ಸೇವಕರೇ ಅಂದಾಗ, ಆ ಮೇನೆ ಮೇಲೆ ತಂಗಳನ್ನು ಮಕ್ಕಳನ್ನು ಒತ್ತುಕೊಂಡು ಸೇವಕರು ಬತ್ತಿದ್ರೆ ಗ್ರಾಚಾರ ನೋಡಿ ಎದುರುಗಡೆಯಿಂದ ಒಬ್ಬ ಕುದುರೆ ಹಾಕ ಬಂದ. ಪ್ರಭು, ನೀವು 3 ದಿವಸದಿಂದ ಬೇಟೆ ಆಡೋಕೆ ಇಲ್ಲಿಗೆ ಬಂದಿದ್ದೀರಾ. ಗುಪ್ತಾಚಾರ ವರದಿ ಪ್ರಕಾರವಾಗಿ ಯಾರೋ ನಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಸಂಚು ಹುಡ್ತಾ ಇದ್ದಾರಂತೆ, ಬೇಗ ನೀವು ಅಲ್ಲಿಗೆ ಹೋಗ್ಬೇಕಂತೆ. ಏಯ್, ನನ್ನ ತಂಗಿ ಈ ಸ್ಥಿತಿಲಿ ಬಂದವಳೆ, ಯಾರಿಗೆ ಬೇಕೋ ಈ ರಾಜ್ಯ? ಹೋಗ್ರ, ಅಂತ ವೈಭೋಗನೆ ಕಳ್ಕೊಂಡು ಈ ಹುಟ್ಟು ದರಿದ್ರಳಾಗ ನನ್ನ ತಂಗಿ ಬಂದಿದ್ದಾಳೆ, ಹೋಗ್ರ ಇಲ್ಲಿಂದ. ಇವಳು ಸುಮ್ಮನಿರ್ಲಿಲ್ಲ. ಅಣ್ಣ, ನಾವ್ಯಾರಣ್ಣ? ಗಂಡ ಸತ್ತನೆಂಬ ವಾರ್ತೆಯನ್ನು ಕೇಳಿದ ಕೂಡಲೇ ಬೆಂಕಿ ಒಳಗೆ ಹಾರಿ ಪ್ರಾಣ ಬಿಟ್ಟ ಶೀಲವತಿ ರಾಣಿ ಮಕ್ಕಳು. ನೀನು ಹೇಳಿ ಅಂತ ಮಾತನಾಡೋದೆ? ಅರಮನೆ ಲತ್ತಿಗೆ ಇಲ್ವೇನಣ್ಣ? ಇದಾಳೆ ಕಣವ, ನಾನು ಸ್ನಾನ ಮಾಡಿಸಿ ಮಕ್ಕಳಿಗೆಲ್ಲ ಊಟ ಮಾಡಿಸ್ತೀನಿ. ನೀನು ಅದೇನೋ ರಾಜ್ಯದ ತಂತ್ರದ ವಿಚಾರ ನೋಡ್ಕೊಂಬಾಗಣ್ಣ. ಹೋಗಣ್ಣ ನೀನು. ಹಂಗ ಈ ಸಮಯದಲ್ಲಿ ನೀನು ಹೋಗಣ್ಣ, ನನ್ನ ತವ್ರ ಮನೆ ನನಗೆ ಗೊತ್ತಿಲ್ವೇನಣ್ಣ? ಹಾಗಂದ ಬಿಟ್ಲು. ಕುದುರೆ ಹತ್ಕೊಂಡು ಹಂಗೆ ನಳರಾಜ ಹೊರಟು ಬಿಟ್ಟ. ಇವಳು ಮೇಲೆ ಕೂತ್ಕೊ ಬರ್ತಿದ್ರೆ ಈ ನಳರಾಜನ ಹೆಂಡತಿ ನಲ್ಲ ತಂಗಳ ಹತ್ತಿಗೆ, ಅವಳ ಹೆಸರು ಶ್ರೀದೇವಿ ಅಂತ, ಅದಕ್ಕ ಮೂದೇವಿ ಅಂತ ಕಟ್ಟಬೇಕಾಗಿತ್ತು. ಅದ್ರ ತವಿದ್ ಗುಣ ಅಂತ ಆದ್ದು. ಏಯ್, ಯಾರೇ ಅಲ್ಲಿ ಬರ್ತಿರೋಳು? ಏಯ್, ನನ್ನಾಜ್ಞೆ ಅಂತ ಯಾಕೆ ಅಂತೀಯ? ನನ್ ಗಂಡನ್ ತಂಗಿ ತಿನ್ನೋಳು ಅಂತನ್ನು. ನನಗೆ ಯಾಕೆ ನಾದ್ನೆ ಅವಳು? ಹೋಗುವಾಗಲೇ ಅಪ್ಪನ ಮನೆನ ಗೂಡಿಸಿ ಗುಂಡಾಂತರ ಮಾಡ್ಕೊಂಡು ಗಂಡನ ಮನೆನ ಹಾಳು ಮಾಡಿ ಈಗ ಇಲ್ಲಿ ಪುನಃ ಬರ್ತಾ ಇದ್ದಾಳೋ? ಬಾಗಿಲು ಮುಚ್ಚಿದೆ ಎಲ್ಲವನ್ನು. ಬಾಗಿಲು ಮುಚ್ಚಿಸ್ಬಿಟ್ಲು. ನೆಲ್ಲ ತಂಗಳಿಗೆ ಹಾಕೋ ಗಾಬರಿ ಆಯ್ತು. ನನ್ ಕಾಣ್ತಿದ್ದಾಗೆ ಬಾಗಿಲುಗಳು ಮುಚ್ಕೊಂಡ್ಬಿಟ್ಟುವಲ್ಲ. ಆ ಮಕ್ಕಳು ಕೇಳ್ಬೇಕಾ, ಅಮ್ಮ ಬಾಗಿಲುಗಳೆಲ್ಲ ಮುಚ್ಕೊಂಡ್ಬಿಡ್ತು ಮಾಮನ ಮನೆಯಲ್ಲಿ. ಮಕ್ಕಳೇ, ನಾವಿನ್ ಚಿಕ್ಕಂದಲ್ಲಿ ಗುಪ್ತವಾಗಿ ಓಡಾಡ್ತಿದ್ದ ಅರಮನೆ ಹಿಂದ್ಗಡೆ ಒಂದು ಬಾಗಿಲಿದೆ, ಬನ್ನಿ ಅಲ್ಕೊಂಡು ಹೋಗೋಣ ಅಂದವಾಗ ಶ್ರೀದೇವಿ ಅಂದ್ರೆ ಅದನ್ನು ಮುಚ್ಚರ ಬೇಗ. ಅದು ಮುಚ್ಕೊಂಡ್ಬಿಡ್ತು. ನಾ ಪರಮ ಪತಿವ್ರತಿ ಆಗಿದ್ರೆ ನನ್ನ ಮಕ್ಕಳಿಗೆ ಸಂಕಟನ ನೋಡಕ್ಕಾಗದೆ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಈ ತವ್ರ ಮನೇಲಿ ನನಗೆ ನನ್ನ ಮಕ್ಕಳಿಗೆ ಒಂದು ಗುಟ್ಟಿಗೆ ನೀರು ಒಂದು ತನ್ನ ಕೊಡಿಸು ಭಗವಂತ ಅಂತ ಒಂದು ಅರಮನೆ ಬಾಗಿಲು ಮುಟ್ಟೋದಲ್ಲ, ದಡದಾಡದಾಡದಾನೆ ಬಾಗಿಲು ತಕ್ಕ. ಅಯ್ಯೋ ದೇವ್ರೆ, ಬಾಗಿಲು ಮುಟ್ಟಿದ ಇಟ್ಗೆ ಬಾಗಿಲೇ ತಕೊಂಡ್ಬಿಡ್ತಲ್ಲ ಇವಳು, ಏನು ಒಳಗ್ ಸೇರ್ಸಕ್ಕಾಗತ್ತಾ ಅಂತ ಮೇಲಿಂದ ಇಳಿದು ಬತ್ತ ಅವಳೆ. ಯಾರು? ಆ ರಾಕ್ಷಸಿ.
ಈ ಬಾಗಿಲು ತೆಗೆದಿದ್ದಾಗೆ ಮಕ್ಕಳೆಲ್ಲ ಅತ್ತೆ 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 ಅಂತ ಮೇಲೆ ಓಡ್ತಾ ಇವೆ. ಉಪ್ಪರ್ಗೆ ಹತ್ಕೊಂಡು ಆ ಮೇಲೆ ಕತ್ಕೊಂಡು ಓಡ್ ಬರ್ತಿದ್ವಲ್ಲ, ಮಕ್ಕಳಿಗೆ ಒಂದು ಮಗುಗೆ ಎದೆ ಸೇರಿಸಿ ಢಾಮ್ ಅಂತ ಬಂದ್ಲು. ಇನ್ನೊಂದು ಮಗುನ ಚುಟ್ಟಿದ್ವು, ಇನ್ನೊಂದು ಮಗುನ ಮೇಲೆ ತೂಜೆಸ್ಬಿಟ್ಲು. ಹತ್ಕೊ ಬತ್ತಿದ್ದ ಮಕ್ಕಳು ಉರುಳಾಡಿ 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 ಸೋಫಾರದ ಕೆಳಗಡೆ ಠಾಮ್ ಬಿದ್ದೋದು. ಅತ್ತೆ ಆ ಮಕ್ಕಳಿಗೆಲ್ಲ ಹೊಡಿತಿರೋದು ನೋಡಿದ ಅನ್ನೆಲ್ಲ ತಂಗ ಅತ್ತಿಗೆ ಅಣ್ಣನ ರಾಣಿ ತರವೇ ತಾಯಿ ನಿನಗೆ ಅತ್ತಿಗೆ ಅಣ್ಣನ ರಾಣಿ ತರವೇ ತಾಯಿ ನಿನಗೆ ತರವೇ ತಾಯಿ ನಿನ್ನ ಅತ್ತಿಗೆ ಅಮ್ಮ, ಯಾರೇ ನಿನ್ನ ಅತ್ತಿಗೆ ಅಮ್ಮ? ಗೂಡ್ಸಿ ಗುಂಡಾಂತರ ಮಾಡಿ ಅಪ್ಪನ ಮನೆಯ ಗಂಡನ ಮನೆಗೆ ಹೋಗಿ ಗಂಡನ ಮನೆಯನ್ನು ಗೂಡ್ಸಿ ಗುಂಡಾಂತರ ಮಾಡಿ ಗಂಡನ್ನ ಬಿಟ್ಟು ಯಾವನ್ನ ನಂಬ್ಕೊಂಬಂದಿದೀಯ ಇಲ್ಲಿಗೆ? ಅತ್ತಿಗೆ ಅಮ್ಮ, ನೀನೆಷ್ಟು ಬೇಕಾದ್ರೂ ಒಡಿ, ಆದ್ರೆ ನನ್ನ ಶೀಲದ ಬಗ್ಗೆ ನೀ ಮಾತನಾಡಬೇಡ ಅತ್ತಿಗೆ ಅಮ್ಮ. ನನ್ನ ತವರಿನ ಸಂಭ್ರಮ ಅಂತ ನನ್ನ ಮಕ್ಕಳನ್ನ ಎತ್ತುಕೊಂಡು ಬಂದೆ, ನನ್ನ ಮಕ್ಕಳಿಗೆ ಹೊಡೆದೆ, ಆದ್ರೆ ಯಾವನ್ನ ನಂಬ್ಕೊ ಬಂದಿದೀಯ ಅಂತ ನನ್ನ ಬಗ್ಗೆ ಮಾತಾಡಬೇಡ ಅತ್ತಿಗೆ ಅಮ್ಮ. ನೀ ನಿಜವಾಗ್ಲೂ ಒಳ್ಳೆ ಒಳ್ಳೆ ಆಗಿದ್ರೆ ತೊಲಗೋಗ ಇಲ್ಲಿಂದ ಆಚೆ, ಹೋಗಿ ಆಚೆ. ಆ ಮಕ್ಕಳು ಎಷ್ಟು ಸಂತೋಷವಾದ ಮಾಮನ ಮನೆ ಅಂತ ಬಂದು ಒಗಡಗಡೆ ನಡುಕ್ತವೆ. ಅಮ್ಮ 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 ಹೊರಟೋಗೋಣ ನಡಿ ಅಮ್ಮ, ಹೊಡೆದು ಬಿಡ್ತಾಳೆ ನಡಿ ಅಮ್ಮ ಹೊರಟೋಗೋಣ. ಆ ಒಂದು ಮಗು ಹೇಳುತ್ತಂತೆ, ಅಮ್ಮ ಏನಪ್ಪ, ಮಾಮನ ಮನೆಯ ಮೃಷ್ಟಾನ್ನಕ್ಕಿಂತ ಅಪ್ಪನ ಜೊತೆಯ ಉಪವಾಸ ಮೇಲು ತಾಯೇ. ಅಮ್ಮ, ಈ ಮಾಮನ ಮನೆಯಲ್ಲಿ ಮೃಷ್ಟಾನ್ನ ಊಟ ಮಾಡೋದಕ್ಕಿಂತ ಅಪ್ಪನ ಜೊತೆಯಲ್ಲಿ ಕಾಡೊಳಗಡೆ ನೆಸ್ಕೊಂಡು ಸತ್ತೋಗೋಣ ನಡಿಯಮ್ಮ. ಮಾಮನ ಮನೆ ಊಟ ಸಾಕು ನಡಿಯಮ್ಮ, ಹೊರಟೋಗೋಣ. ಮಕ್ಕಳೇ, ಅತ್ತಿಗೆ ನಿನ್ನವಳ, ಅಣ್ಣ ನಿನ್ನವನಾದರೇನೆ ಅತ್ತಿಗೆ ನಿನ್ನವಳೇನೆ. ಕೆಟ್ಟು ನಂಟನ ಮನೆಗೆ ಹೋಗೋದು ತರವಲ್ಲ ಅಂತ ಒತ್ತಿ ಒತ್ತಿ ನನ್ನ ಗಂಡ ಹೇಳಿದ್ರು ಕೇಳದೆ ನಾನು ನಿನ್ನನ್ನು ಎತ್ತುಕೊಂಡು ಬಂದೆ. ಇಲ್ಲಾದ ಅಪಮಾನವನ್ನ ನನ್ನ ಪತಿಗೆ ನಾನು ಯಾವ ರೀತಿ ಮುಖ ತೋರಿಸ್ಲಿ ಮಕ್ಕಳೇ? ಅಮ್ಮ, ಮತ್ತೆ ಇವಳು ಹೊಡಿತಾಳೆ, ಈಗ ಅಪ್ಪನ ಹತ್ರಕ್ಕೆ ಹೋಗಂಗಿಲ್ಲ, ಮತ್ತೆ ಎಲ್ಲಿಗೂ ಹೋಗೋದಮ್ಮ? ಹೋಗೋಣ, ದೊಡ್ಡಮ್ಮನ ಮನೆಗೆ ಹೊರಟೋಗೋಣ. ದೊಡ್ಡಮ್ಮನ ಮನೆನಾ? ಅವಳು ಒಡೆಯಲ್ಲ ತಾನೆ? ಇಲ್ಲಪ್ಪ, ಅವಳು ಒಡೆಯಲ್ಲ. ಎಲ್ಲಿದ್ದಾಳೆ? ಅರಮನೆ ಹಿಂದ್ಗಡೆ ತೋಟದಲ್ಲಿದ್ದಾಳೆ. ಅವಳ ಹೆಸರೇನಂತ? ಬಾವಿ ಒಳಗಿದ್ದಾಳೆ, ಗಂಗಮ್ಮ ಅಂತ ಅವಳ ಹೆಸರು. ನಮ್ಮಂತ ನೊಂದವ್ರನ್ನೆಲ್ಲ ಬಾಚಿ ತಬ್ಬಿಕೊಂಡು ಒಳಗ್ ಕರ್ಕೋತಾಳೆ. ಅಮ್ಮ, ಅಲ್ಲೆಲ್ಲ ನಮ್ಗೆ ಬಾಯಾರಿಕೆ ಹಸು ಏನೂ ಇರಲ್ಲ ತಾನೆ? ಏನೂ ಇರಲ್ಲ ಮಕ್ಕಳೇ, ನಡಿರಿ ಹೊರಟೋಗೋಣ. ಲೇ ತೊಲಗೆಯಲ್ಲಿ ಆಚೆ ಏನ್ ಬೇಟಾಡ್ತಾ ಇದೀಯಾ? ನೀವು ಯಾರಾದ್ರೂ ಸೇವಕರು ಅವಳನ್ನ ಕರೆದ್ರೆ, ಅವಳಿಗೆ ನೀರು ಕೊಟ್ರೆ ನಿಮ್ ಶಿರಚ್ಛೇದನ ಮಾಡಿಸ್ಬಿಡ್ತೀನಿ. ಹೋಗ್ರ ಕೆಲಸ ನೋಡಿ. ಏಯ್, ಹೋಗಿ ಆಚೆ, ಬಾಗಿಲು ಮುಚ್ಚರೋ. ನಲ್ಲ ತಂಗ ನೋಡುವ ಕಂದ, ಭಯದಿಂದ ತಾಯಿಯ ಕುತ್ತಿಗೆನ ತಬ್ಬಿಡ್ಕೊಂಡ್ಬಿಟ್ಟಿದೀಯಂತೆ. ಹಾಲುಣುವ ಕಂದ ಹೊಡೆದು ಬಿಡ್ತಾಳೆ ಅಂತ. ನಲ್ಲ ತಂಗ ತಾನೆತ್ತ 7 ಮಕ್ಕಳನ್ನ ಎತ್ತುಕೊಂಡು ಬೀದಿ ಒಳಗ್ ಬರ್ತಾಳೆ ಪೂಜೆ ಮಾಡೋವಲ್ಲಿ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ, ಕೇಳವ್ವ.
ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನನ್ನು ಶಿವಭಾಗ ಬರೆದು ಕಳುಹಿಸಿದೇನು ಮಾಡಲಿ ಕರುಣೆ ಇಲ್ಲ ಶಿವಗ. ಬಹಳ ಮಕ್ಕಳ ಬಡತನ ಸಂಸಾರ ನನ್ನನ್ನು ಶಿವಭಾಗ ಬರೆದು ಕಳುಹಿಸಿದ ಏನು ಮಾಡಲಿ ಕರುಣೆ ಇಲ್ಲ ಶಿವಗ. ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಕುಡಿಯೋ ನೀರಿಗೂ ಗತಿಯಿಲ್ಲ. ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಕುಡಿಯೋ ನೀರಿಗೂ ಗತಿಯಿಲ್ಲ. ಬಾ ನನ್ನ ಮಗುವೆ ಯಾವಾಗ ಬಂದೆ ಎಂದು ಕರೆಯುವ ಕರುಳಿಲ್ಲ. ತಾಯಿಯ ಕರುಳಿಲ್ಲ. ಈ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ. ನಾಯಿಗಿಂತ ಕಡೆಯಾಗಿ ಹೋಯಿತು ನಾ ಬಾಳು ಕೇಳವ್ವ. ಒಂದು ಕೈಯಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹತ್ತಿ ಉಸಿರು ಹಾಕುತ್ತ ಬಂದೆನು ನಡೆಕೊಂಡು. ಕೆಳಾಗ ಒಂದು ಕೈಯಾಗ ಒಂದು ಕೂಸನ್ನು ಕಟ್ಟಿಕೊಂಡು ಹರಿದಾರಿ ಹತ್ತಿ ಉಸಿರು ಹಾಕುತ್ತ ಬಂದೆನು ನಡೆಕೊಂಡು. ಅವನಿಲ್ಲ ವಸಲಿಲ್ಲ ತುರ್ಯಾದರೊಳಗ ಅಣ್ಣನ ಹೆಂಡತಿಯು ಅವನಿಲ್ಲ ವಸಲಿಲ್ಲ ತುರ್ಯಾದರೊಳಗ ಅಣ್ಣನ ಹೆಂಡತಿಯು ಗಂಡನ ಬಿಟ್ಟು ಯಾವನ್ನ ನಂಬಿ ಬಂದೆ ಎಂದು ಕೆಡು ನುಡಿಗಳ ನುಡಿದಳು ನುಡಿದಳು ನನ್ನ ಹತ್ತಿಗೆಯಮ್ಮ. ತಾಯಿ ಸತ್ತ ಬಿದ್ದವರಿಗೆ ಎಂದು ಹೋಗಬಾರದವ್ವ. ತಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ನೀಲಿಗಾಗಿ ಕಣ್ಣೀರು ಹಾಕುತ್ತ ಹತ್ತವು ಚಡಪಡಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತ ಹತ್ತವು ತಡವರಿಸಿ ನೆತ್ತಿಯ ಮ್ಯಾಲೆ ಬಿಸಿಲು ಬಂದಿತು ಮಕ್ಕಳು ತಡವರಿಸಿ ನೀರಿಗಾಗಿ ಕಣ್ಣೀರು ಹಾಕುತ್ತ ಹತ್ತವು ತಡವರಿಸಿ ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಗುಟುಕುವ ನೀರಿಗೂ ಗತಿಯಿಲ್ಲ. ಹುಟ್ಟಿ ಬೆಳೆದ ನನ್ನ ತವರಲ್ಲಿ ಕುಡಿಯೋ ನೀರಿಗೂ ಗತಿಯಿಲ್ಲ. ಎನ್ನ ತಾಯಿ ಒಬ್ಬಳಿದ್ದರೆ ನನ್ನ ಸ್ಥಿತಿಯು ಹೀಗೆ ಇರುತ್ತಿರಲಿಲ್ಲ. ಬರಬಾರದು ಬರಬಾರದು ತಾಯಿಲ್ಲದ ತವರಿಗೆ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದು. ತಾಯಿಗಿಂತ ಕಡೆಯಾಗಿ ಹೋಯಿತು ನಾ ಬಾಳು ಕೇಳುವ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ.
ಅಮ್ಮ ಮಕ್ಕಳೇ, ಬೀದಿ ಒಳಗೆ ಯಾರು ಇಲ್ಲ, ಜನಗಳೆಲ್ಲ ಮನೆ ಒಳಗೆ ಕೊಟ್ಟೋದ್ರು. ರಾಣಿ ಶಿರಚ್ಛೇದನ ಮಾಡ್ಬಿಡ್ತೀನಿ ಅಂದ್ಲಲ್ಲ, ಖಾಲಿ ಬೀದಿ. ಆ ಬೀದಿ ಒಳಗಡೆ ಅರಮನೆಯ ತುದಿಗೆ ಬರ್ತಿರ್ಬೇಕಾದ್ರೆ ಮಕ್ಕಳೆಲ್ಲ ಗೋಲಿ ಗಜ್ಗೆ ಆಟ ಆಡ್ತಿದ್ರಿ ಏನಪ್ಪ. ಇಲ್ಲೊಂದು ತೋಟದ ಒಳಗಡೆ ಒಂದ್ ಬಾವಿ ಇತ್ತಲ್ಲ, ಎಲ್ಲಪ್ಪ ಅಮ್ಮ ತುಂಬಿ ತೊಳಕುತ್ತೆ ಬಾವಿಯಲ್ಲಿ, ಯಾರು ಹೋಗಲ್ಲ ಅಲ್ಲಿಗೆ. ಇಲ್ಲಪ್ಪ ಹಿಂಗೆ ಹೋಗು. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಲು. ಇದೇ ಕಣ್ರಪ್ಪ ದೊಡ್ಡಮ್ಮನ ಮನೆ, ಇಲ್ಲೇ ಹೋಗ್ಬೇಕು ನಾವು. ಅಮ್ಮ ನೀರೊಳಗ್ ಬೀಳ್ಬೇಕಾ? ಇಲ್ಲಿ ದೊಡ್ಡಮ್ಮನ ಮನೆ ಇದೆಯಾ? ಹೌದಪ್ಪ. ಆ ತಾಯಿ ಯಾವತ್ತೂ ನಮ್ಮಂತವ್ರನ್ನ ಬೇಡ ಅನ್ನಲ್ಲ. ಆ ತಾಯಿ ನಮ್ಮಂತವ್ರನ್ನ ಕೈ ಬೀಸಿ ಕರ್ಕೋತಾಳೆ. ಬನ್ನಿ ಮಕ್ಕಳೇ, ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿಯುಂಟು, ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದು ಆನಂದವೇ, ನಮಗೆ ಎಂದೆಂದು ಆನಂದವೇ. ಅಮ್ಮ ಲಸುವಿರಲ್ಲ ತಾನೆ, ಬಾಯಾರಿಕೆ ಇರಲ್ಲ ತಾನೆ, ನನ್ನನ್ನು ಹಾಕ್ಬಿಡಮ್ಮ, ನನ್ನನ್ನು ಹಾಕ್ಬಿಡು ಒಳಗಡೆ. ಒಂದು ಮಗುನ ಎತ್ತಾಕಿದಾಳೆ, ಇನ್ನೊಂದು ಮಗುನ ಎತ್ತಾಕಿದಾಳೆ. ಬಡತನದ ಮಾತೇ ಇಲ್ಲ, ಹಸಿವೆಂಬುದು ಅಲ್ಲೇ ಇಲ್ಲ. ಬಡತನದ ಮಾತೇ ಇಲ್ಲ, ಹಸಿವೆಂಬುದು ಅಲ್ಲೇ ಇಲ್ಲ. ಹಾಯ ಮಾಡಿಲ್ಲ ಸೇವೆ ಬನ್ನಿ ಒಂದಾಗಿ ಹೋಗೋಣ ಎಲ್ಲ. ಬನ್ನಿ ಒಂದಾಗಿ ಹೋಗೋಣ ಎಲ್ಲ. ಬನ್ನಿ ಮಕ್ಕಳೇ ಬನ್ನಿ. 1 2 3 4 5 6 ಮಕ್ಕಳನ್ನ ನಾನು ತಾನು ಅಂತ ಬಂದಿವೆ. ಎಲ್ಲಾನು ಎತ್ತಿ ಬಾವಿ ಒಳಗ. ಆ ದೊಡ್ಡ ಮಗು ಬರ್ತಾ ಇಲ್ಲ. ಅದು ಅಮ್ಮ ಅಮ್ಮ ಯಾಕಪ್ಪ ಬರ್ತಾ ಇಲ್ಲ? ನಿನ್ ನಾಟಕ ಸಾಕು. ಯಾಕಂದ್ರೆ ಅದಕ್ಕೂ ಸ್ವಲ್ಪ ಬುದ್ಧಿ ಗೊತ್ತಲ್ಲ. ಅದಕ್ಕೆ ಅಪ್ಪನ ಹತ್ರಕ್ಕೆ ಹೋಗಿ ಮುಖ ತೋರ್ಸಕ್ಕಾಗದೆ ದೊಡ್ಡಮ್ಮನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮನ್ನೆಲ್ಲ ಬಾವಿ ಒಳಗಾಕಿ ಸಾಯಿಸ್ತಾ ಇದೀಯಾ? ನಾನ್ ಸಾಯಲ್ಲ. ಹೌದಾ? ನೀನ್ ಚೆನ್ನಾಗಿರು, ನಾವೇ ಸತ್ತೋಗ್ತೀವಿ, ನೀನೇ ಚೆನ್ನಾಗಿರು. ಅಮ್ಮ ಅದಕ್ಕಲ್ಲಮ್ಮ. ಮತ್ತೆ ಅಮ್ಮ ಸಾಯಲೇ, ನಮ್ಮ ಸಾಯಲೇ, ನನ್ನವರೆಲ್ಲ ಸತ್ತರು ಎಂದು ಅಲ್ಲಿ ಅಪ್ಪನಿಗೆ ತಿಳಿಸುವರಾರೇ. ಅಮ್ಮ ನನ್ನವರೆಲ್ಲ ಸತ್ತರು ಎಂದು ಅಪ್ಪನಿಗೋಗಿ ತಿಳಿಸುವರಾರೇ. ಅಮ್ಮ ಅಮ್ಮ ಸಾಯಲೇ. ಸರಿ, ನಿಮ್ಮ ಅಪ್ಪನ ಹತ್ರ ಹೋಗಿ ಎಲ್ಲರಿಗೂ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನೀನೇ ಚೆನ್ನಾಗಿರು, ನಾ ಇದೋ ಹೊರಟೆ ಅಂದಾಗ ಅಮ್ಮ ಇರಮ್ಮ ಅಂತ ಓಡ್ ಬಂತ ಅಲ್ಲಿಂದ ಹಾರು ಬಿಡ್ತು. 7 ಮಕ್ಕಳನ್ನು ಬಾವಿ ಒಳಕ್ ಹಾಕ್ಬಿಟ್ಟವಳೆ. ಶಿವನೇ, ನನ್ನಂತೆ ಚಿಕ್ಕಂದಿನಲ್ಲಿ ಬಾಳದವಳಿಲ್ಲ, ನನ್ನಂತ ತವರು ಯಾರಿಗೂ ಸಿಕ್ಲಿಲ್ಲ, ನನ್ನಂತ ಗಂಡನ ಮನೆನೂ ಯಾರಿಗೂ ಸಿಕ್ಲಿಲ್ಲ, ನನ್ನಂತ ದರಿದ್ರನೂ ಯಾರಿಗೂ ಬರಲಿಲ್ಲ. ಈ ಒಂದು ಸ್ಥಿತಿ ಜಗತ್ತಿಲಿರುವ ಹೆಣ್ಣು ಮಕ್ಕಳಿಗೆ ಯಾರಿಗೂ ಬರಬಾರದು. ಶಿವನೇ, ಜಗದೊಳಗೆ ಯಾವ ಹೆಣ್ಣಿಗೂ ಈ ಸ್ಥಿತಿ ಬರಬಾರದು. ನನ್ನ ಮಕ್ಕಳಿರೋ ಜಾಗಕ್ಕೆ ನಾನು ಹೊರಟೋಗ್ತೇನೆ. ನನ್ನ ಗಂಡನಿಗೆ ಒಳ್ಳೆ ಆಯಸ್ ಕೊಡು, ನಮ್ಮ ಅಣ್ಣನಿಗೆ ಒಳ್ಳೆ ಆಯಸ್ ಕೊಡು, ನನ್ನ ಅತ್ತಿಗೆ ಒಳ್ಳೆ ಬುದ್ಧಿ ಕೊಡು ಪರಮಾತ್ಮ. ತಾರಹರ ಮಹಾದೇವ ಅಂತ ಬಾವಿ ಒಳಕ ನಳರಾಜ ಅದ್ ಹೆಂಗ್ ಹೋದ್ನೋ, ಅಲ್ಲಿ ಹೆಂಗ್ ಮಾತುಕತೆ ಮುಗಿಸಿದ್ನೋ ಗುಪ್ತಾಚಾರರ ಜೊತೆಯಲ್ಲಿ. ಅಲ್ಲಿಂದಲೇ ಆಟದ ಸಾಮಾನೆಲ್ಲ ತಕೊಂಡು, ಮಕ್ಕಳಿಗೆಲ್ಲ ತಿಂಡಿ ತಿನಿಸುಗಳನ್ನ ತಗೊಂಡು ಬ್ಯಾಗ್ಲಿ ಹಿಡ್ಕೊಂಡು ಬತ್ತಾನೆ. ಏನ್ ಶ್ರೀದೇವಿ ಅವತ್ತು ಬೆಳ್ಳಿ ತಪ್ಪಲಲ್ಲಿ ಕಾಲೀರು ಕೊಡಕ್ ನಿಂತವಳೆ ಬಾಗ್ಲಲ್ಲಿ. ಲೇ ಏನೇ ಇವತ್ತು? ಓಹೋ, ನನ್ನ ತಂಗಿ ಬಂದಿರೋ ಗಳಿಗೆಗೆ ನಿನ್ಗೆ ಇಷ್ಟೊಂದು ಒಳ್ಳೆ ದಿನ ಬಂದ್ಬಿಟ್ಟಿದೆಯಲ್ಲ. ಯಾವತ್ತೂ ಮಾತಾಡ್ಸಕ್ಕೆ ಬರ್ದಿದ್ದವಳು ಇವತ್ತು ಬಾಗಿಲು ನೀರು ತಗೊಂಡು ನಿಂತಿದೆಯಲ್ಲೇ. ನನ್ನ ತಂಗಿ ಕಾಲ್ಗುಣ ಕಣೆ ಅದು. ಬನ್ನಿ ಬನ್ನಿ.